ಹಾಯ್ ಫ್ರೆಂಡ್ಸ್ ನಿಮ್ಮನ್ನು ಈಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಸೊಪ್ಪು ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇವ್ನು ತೋರಿಸ್ನಲ್ಲ ಆ ಬೀಡಿಗೆ ಹೋಗೋಣ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಶೋಭಕ್ಕ, ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಮಳೆ ಬರೋ ಆಗಿದೆ ಫ್ರೆಂಡ್ಸ್. ಇವಾಗ ಬಂದಿದ್ದೀನಿ ನಾನು ಮಳೆ ಬರೋ ಟೈಮಲ್ಲಿ. ಆದರೆ ಮಧ್ಯಾಹ್ನ ಫುಲ್ಲು ಬಿಸಿಲಿತ್ತು, ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಇವಾಗ ಮೋಡ ಮುಚ್ಕೊಂಡಿದೆ, ಇವಾಗ ಮಳೆ ಬರೋ ಟೈಮ್ ಇದೆ. ಸರಿ ಹೋಗಿ ಸಾಯಂಕಾಲಕ್ಕೆ ಸಾಂಬಾರಿಗೆ ಏನೂ ಇಲ್ಲ ಫ್ರೆಂಡ್ಸ್. ದಿನ ಸಾಯಂಕಾಲ ಆದರೆ ನನಗಿದೊಂದು ಕಷ್ಟ, ಏನಪ್ಪ ಅಡುಗೆ ಮಾಡೋದು, ಏನು ಸಾರು ಮಾಡೋದು, ಇದೊಂದು ನೋಡೋಣ. ಅದಕ್ಕೆ ಏನಾದರೂ ಸೊಪ್ಪು ಸಿಗುತ್ತಾ ಅಂತ ಅಂದ್ಬಿಟ್ಟು ಈ ಕಡೆ ಬಂದಿದ್ದೀನಿ. ನೋಡಿ ಇದೇ ಬೀಡಲ್ಲಿ ಸೊಪ್ಪು. ನಿನ್ನೆ ಎಲ್ಲ ಸುಮಾರು ಒಂದು 4-5 ಜನ ಹೆಂಗಸರೆಲ್ಲ ಸೇರ್ಕೊಂಡು ಕೀಳ್ತಾಯಿದ್ರು. ಸಿಗ್ತೈತೋ ಎಲ್ಲೋ ನೋಡಬೇಕು ಫ್ರೆಂಡ್ಸ್ ಸೊಪ್ಪು. ಶೋಭಕ್ಕ ಹೇಳಿದ್ರು ಏನಷ್ಟೊಂದು ಚೆನ್ನಾಗಿಲ್ಲ ಸೊಪ್ಪು, ಬೇಡ ಅಂತಂದರು. ಆದರೂ ಬಂದಿದ್ದೀನಿ. ಏನು ಬರೀ ದಗ್ಲಿ ಸೊಪ್ಪೆ ಅಂತ ಅಂದರು. ಯಾವುದೋ ಸಿಕ್ಕಲಿ ಒಂದು ಟೈಮ್ ಸಾಕು ಅಂದ್ಕೊಂಡು ಬಂದೆ. ಆದರೆ ದಗ್ಲಿ ಸೊಪ್ಪು ಆ ಥರ ಬೆರಕೆ ಸೊಪ್ಪೆಲ್ಲ ಏನೂ ಸಿಕ್ಕಿಲ್ಲ. ಸರಿ ಯಾವುದೋ ಒಂದು ಹಿಡಿ ಸಿಕ್ಕಿದ್ರೆ ಸಾಕು ಅಂತಂದ್ಬಿಟ್ಟು ಬಂದು ನೋಡಿ ಹುಡುಕ್ತಾ ಇದ್ದೀನಿ. ಒಂದು ಕವರ್ ತೊಗೊಂಬಂದಿದ್ದೆ, ಚಿಕ್ಕ ಕವರೇ ತೊಗೊಂಬಂದಿದ್ದೆ. ಏನಾದರೂ ಜಾಸ್ತಿ ಸಿಗುತ್ತೆ ಅಂತ ದೊಡ್ಡ ಕವರ್ ತೊಗೊಂಬಂದ್ಬಿಟ್ಟಿದ್ರೆ ಬರೀ ಕೈಯಲ್ಲೇ ಹೋಗ್ಬೇಕಾಗಿತ್ತು. ಯಾಕಂದರೆ ಇಲ್ಲಿ ಸೊಪ್ಪೇ ಇರಲಿಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನೋಡಿ, ಇದು ಒಂಥರ ಏನು ಹೇಳ್ತಾರೆ ಇದಕ್ಕೆ, ನಮ್ಮ ಕಡೆ ದಗ್ಲಿ ಸೊಪ್ಪು ಅಂತ ಕರೀತಾರೆ. ನೀವೇನು ಹೇಳ್ತಿರೋ ಗೊತ್ತಿಲ್ಲ. ಮತ್ತು ಸ್ವಲ್ಪ ಕನ್ನೆ ಸೊಪ್ಪು ಮತ್ತು ಕಾಶಿ ಸೊಪ್ಪು, ಮೊಳಕೆ ಸೊಪ್ಪು ಸಿಕ್ತು. ಕಾಶಿ ಸೊಪ್ಪು ಮೊಳಕೆ ಸೊಪ್ಪು ಜಾಸ್ತಿ ಇತ್ತು, ಪರವಾಗಿಲ್ಲ. ಆದರೆ ಕೀಳೋಕ್ಕೆ ಆಗಲ್ಲ, ಅದು ತುಂಬ ಮೊಳಕೆ ಇತ್ತು ಫ್ರೆಂಡ್ಸ್, ಕೀಳೋದಕ್ಕೆ ಆಗ್ತಾಯಿರಲಿಲ್ಲ. ನೋಡಿ ಇದೆ ಕಾಶಿ ಸೊಪ್ಪು. ಸರಿ ಅದನ್ನೇ ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಕೀಳ್ತಾ ಇದ್ದೀನಿ. ಮತ್ತು ತ್ಯಾವ ಜಾಸ್ತಿ, ಕಾಲಿಟ್ರೆ ಹಂಗೆ ಒಳಕ್ಕೆ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ಹಂಗೈತೆ, ಹೆಂಗಪ್ಪ ಹೋಗೋದು ಅಂತ. ಶೋಭಕ್ಕ ಪಾಪ ಫಸ್ಟೇ ಹೇಳಿತ್ತು ನನಗೆ, ಬೇಡ ಅದು ತ್ಯಾವ ಐತೆ, ಏನಾದರೂ ಕಾಲಿಕ್ಕಿದ್ರೆ ಹಂಗೆ ಒಳಗಡೆ ಹೋಗ್ಬಿಡುತ್ತೆ ಅಂತ. ನಾನೇ ಕೇಳಲಿಲ್ಲ, ಬಂದೆ. ಶೋಭಕ್ಕ ಆ ಕಡೆ ಹಸು ಮೇಯ್ಸೋಕ್ಕೆ ಅಂತ ಆ ಕಡೆ ಅವ್ರದ್ದು ಹಸು ಕಟ್ಟಾಕಿದ್ದಾರೆ, ಆ ಕಡೆ ಹೋಗಿದ್ದಾರೆ. ನಾನಿಲ್ಲಿ ಸೊಪ್ಪು ಕಿತ್ಕೊಳ್ಳೋಣ ಅಂತಂದ್ಬಿಟ್ಟು ಬೇರೆ ಬೇರೆ ಕಿತ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೇರೆ ಬೇರೆನೇ ಹಾಕಿ ಮಾಡೋಣ ಅಂತ. ಯಾಕೆಂದರೆ ಇದು ಮೊಳಕೆ ಚೆನ್ನಾಗಿರ್ತೈತೆ. ಸರಿ ಅಂತಂದ್ಬಿಟ್ಟು ನಾನು ಸೊಪ್ಪೆಲ್ಲ ಕಿತ್ಕೊಂಡೆ. ಸಾಕು ಅಂತ ಅನಿಸ್ತು ಫ್ರೆಂಡ್ಸ್. ಯಾಕಂತಂದರೆ ನನಗೆ ಕೀಳೋಕ್ಕಾಗಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಅದು ಏನಾದರೂ ಕಾಲಿಟ್ಟರೆ ಒಳಕ್ಕೆ ಹಂಗೆ ಹೋಗುತ್ತೆ. ಅದು ಬೀಡೆಲ್ಲ ಓಡಾಡಿದರೆ ಒಂದಷ್ಟು ಸೊಪ್ಪು ಸಿಗ್ತಾಯಿತ್ತು, ಆದರೆ ಓಡಾಡೋಕ್ಕಾಗಿಲ್ಲ. ಸರಿ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ಟೆ. ನೋಡಿ ಶೋಭಕ್ಕ ಅಲ್ಲಿದ್ದಾಳೆ, ಬನ್ನಿ ಶೋಭಕ್ಕ ಹತ್ರಕ್ಕೆ ಹೋಗೋಣ ಇವಾಗ. ನೋಡಿ ಇಲ್ಲಿದ್ದಾಳೆ ಶೋಭಕ್ಕ. ಏನು ಸೊಪ್ಪು ಇಲ್ಲ, ಬರೀ ದಗ್ಲಿ ಸೊಪ್ಪು, ಕನ್ನೆ ಸೊಪ್ಪು ಐತೆ, ಕಾಶಿ ಸೊಪ್ಪು, ಮೊಳಕೆ ಸೊಪ್ಪು ಐತೆ. ಇದರಲ್ಲೇನಾದರೂ ಸಿಗ್ತೈತಾ? ಏನು? ಹಾಂ, ಗೋಣಿ ಸೊಪ್ಪಾದರೂ ಸ್ವಲ್ಪ ಸಿಕ್ಕಿದ್ರೆ ಬೆರಕೆ ಕಿತ್ಕೊತೀನಿ. ಹೋಗ್ಬೋದಾ ಇದ್ರ ಮೇಲೆ? ಯಪ್ಪ, ಭಯ ಆಗ್ತೈತೆ. ಕನಕಾಂಬ್ರ ಹೂವು ನೋಡಿ ಫ್ರೆಂಡ್ಸ್, ಇದೆಲ್ಲ ಶೋಭಕ್ಕವ್ರದ್ದು. ಇಲ್ಲಿದಾರಲ್ಲ ಓನರು, ಕೊಡು ಅಂದರೆ ಒಂದು ದಿವಸ ಕೊಡಲ್ಲ, ಕಂಜ್ಯೂಸು, ತುಂಬ ಕಂಜ್ಯೂಸು. ಕೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಬೇರೆ ಏನಾದರೂ ತಿರ್ಗಿಸ್ಬಿಡ್ತಾರೆ, ಮಾತು ಕೊಡಲ್ಲ, ಗೊತ್ತಾ? ಏನು ಮಾಡೋಕ್ಕೂ ಆಗಲ್ಲ ಫ್ರೆಂಡ್ಸ್, ತೋಟ ಹಾಕಿರೋರಲ್ವಾ. ಸೊಪ್ಪು ಏನು ಸೊಪ್ಪು ಐತೆ ಇದರಲ್ಲಿ ನೋಡಿ, ಏನು ಸೊಪ್ಪು ಇಲ್ಲ. ಇಲ್ಲ ಫ್ರೆಂಡ್ಸ್, ಇದರಲ್ಲೂ ಏನು ಸೊಪ್ಪು, ಒಂದೇ ಒಂದು ದಂಟು ಸೊಪ್ಪು ನೋಡಿ, ದಂಟು ಸೊಪ್ಪಿದೆ, ಅದರ ಬೀಜ ಬಂದ್ಬಿಟ್ಟೈತೆ, ಬಲ್ತ್ಬಿಟ್ಟೈತೆ, ಆಗಲ್ಲ. ಎಲ್ಲನ ಹೋಗ್ಲಿ ನೋಡಿ, ಇಷ್ಟೇ ಸೊಪ್ಪು ಸಿಕ್ಕಿರೋದು. ಹೂವು ನೋಡಿ ಫ್ರೆಂಡ್ಸ್, ರೋಸಾ ಹೂವು ಚೆನ್ನಾಗಿದೆಯಲ್ಲ, ಕಲರು ಸೂಪರ್. ಮುಂದಕ್ಕೆ ಬೇಡ ಹೋಗೋದು. ಏನು ಆ ಕಡೆ ಏನು ಶೋಭಕ್ಕ ಇರೋದು? ಆ ಕಡೆ ಹೊಲನ ಅದು?
ಹೊಲ ಅಲ್ಲ. ಬರ್ತೀಯ ಮನೆಗೆ? ಇನ್ನ ಲೇಟಾ? ಮಳೆ ಬಂದರೆ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಅಲ್ಲಿದೆ, ಕಾಣಿಸ್ತಾ ಇದೆಯಾ ನೋಡಿ? ಅದೇ ನಮ್ಮ ಮನೆ. ಓಕೆ ಫ್ರೆಂಡ್ಸ್, ಸಾಕು, ಇಬ್ಬರು ತಾನೇ, ಹೋಗೋಣ ಮನೆಗೆ. ಮಳೆನೋ ಬರೋಂಗಿದೆ. ಮಳೆ ಬಂದರೆ ಹೆಂಗೆ ಫ್ರೆಂಡ್ಸ್ ಹೋಗೋದು? ಎಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಒಂದೊಂದೇ ಹನಿ ಬೀಳ್ತಾ ಇದೆ. ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ ಮನೆಗೆ. ಶೋಭಕ್ಕನಿಗೇನು ಇಲ್ಲಿ ನಿಂತ್ಕೊಳಕ್ಕೆ ಜಾಗ ಐತೆ, ಹಸುಗಳೈತೆ. ಬಾಯ್ ಶೋಭಕ್ಕ, ಇಲ್ಲಿ ಒಂದ್ಸರಿ ಬಾಯ್ ಹೇಳು ನಮ್ಮ ಫ್ರೆಂಡ್ಸ್ಗೆಲ್ಲ. ಬಾಯ್ ಹೇಳು ಫ್ರೆಂಡ್ಸ್. ಮನೆಗೆ ಬಂದುಬಿಟ್ಟೆ. ಮಳೆ ನೋಡಿ, ಸಣ್ಣದಾಗಿ ಮಳೆ ಬರ್ತಾಯಿದೆ. ಅಲ್ಲಿಂದ ಬಂದುಬಿಟ್ಟೆ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ ಬೀಡು ಲಾಸ್ಟಲ್ಲಿ? ಅಲ್ಲಿ ಹಸು ಎಲ್ಲ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಹೋಗಿ ಬಂದಿದ್ದು. ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ, ಗೊತ್ತಿಲ್ಲ. ಓಕೆ ಬನ್ನಿ ಫ್ರೆಂಡ್ಸ್. ಮಳೆ ಬರುತ್ತೇನೋ ಇವತ್ತು. ಗಾಳಿ ಬೇರೆ ಇದೆ. ಆದರೆ ಬೆಳಗ್ಗೆಯಿಂದ ತುಂಬ ಬಿಸಿಲಿತ್ತು. ಮನೇಲಿ ಇರೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ವಿಪರೀತ ಸೆಕೆ, ಹಬೆ, ತುಂಬ ಹಬೆ ಇತ್ತು. ಇವಾಗ ಸ್ವಲ್ಪ ತಣ್ಣಗಾಗ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಮನೆಗೆ ಬಂದಿದ್ದೀನಿ. ಇನ್ನು ಸೊಪ್ಪು ನೋಡ್ಬೋದು ಫ್ರೆಂಡ್ಸ್. ಇಷ್ಟೇ ಸೊಪ್ಪು ಸಿಕ್ಕಿರೋದು ನೋಡಿ, ಎಷ್ಟು ಸೊಪ್ಪು ಸಿಕ್ಕಿದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಸಾಕು. ಇದ್ರ ಜೊತೆ ಸ್ವಲ್ಪ ಬೇಳೆ ಏನಾದರೂ ಹಾಕಿ ಮಾಡ್ತೀನಿ. ಸ್ನಾನ ಮಾಡಬೇಕು, ಹೀಟ್ರಿಗೆ ಹಾಕಬೇಕು. ನಾನು ನೋಡಿ ಯಾವ ಥರ ಇದ್ದೀನಿ ಅಂತ ಫ್ರೆಂಡ್ಸ್. ಬೇಗ ಸ್ನಾನ ಮಾಡಬೇಕು ಫ್ರೆಂಡ್ಸ್. ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಅಲ್ಲಿ ಹೋಗಿ ಬಂದ ಮೈಯೆಲ್ಲ ಒಂಥರ ಜಿಡ್ಜಿಡ್ಡ ಹೋಗ್ಬಿಟ್ಟೈತೆ. ಫಸ್ಟು ಸ್ನಾನ ಮಾಡಬೇಕು. ಜೋರಾಗಿ ಹಾಕಿದಿನ ಕಚ್ಕೊಂಬಿಟ್ಟೈತೆ ಬೇಗ ಓಹೋ ಏನು ಫ್ರೆಂಡ್ಸ್. ಓಕೆ ತೆಗಿಯೋಣ. ಬಂದ್ಬಿಡ್ತು. ಓಕೆ ಫ್ರೆಂಡ್ಸ್, ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಆಮೇಲೆ ಅಡುಗೆ ಅದು ಸೊಪ್ಪು ಸಾರು ಮಾಡೋ ರೆಸಿಪಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಸ್ನಾನ ಮಾಡಿಕೊಂಡು ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಸರಿ, ಸ್ವಲ್ಪ ಮಿಕ್ಚರ್ ಇತ್ತು. ಟೀ ಜೊತೆಗೆ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಮಿಕ್ಚರ್ಗೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡಿ ಕ್ಯಾರೆಟ್ ತುರಿದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ನಿಂಬೆಹಣ್ಣು ಹಾಕ್ಕೊಂಡ್ರೆ ಇದೊಂದು ಸ್ನ್ಯಾಕ್ಸು ಸರಿ ಹೋಗುತ್ತೆ. ಮತ್ತು ಇನ್ನೂ ಒಂದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕಾಯಿತು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಇನ್ನು ಟೀ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಮಧ್ಯಾಹ್ನ ಅಷ್ಟಕ್ಕಷ್ಟೇ ಊಟ ಮಾಡಿದ್ದು ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ತಿಂದಿರೋದ್ರಿಂದ ಮಧ್ಯಾಹ್ನ ತಿನ್ನಬೇಕು ಅಂತ ಅನಿಸಿರ್ಲಿಲ್ಲ. ಆಗೋ ಈಗೋ ಟೈಮ್ ಹಾಗೇ ಹೋಯ್ತು. ಅದಕ್ಕೆ ಸರಿ ಅಂತಂದ್ಬಿಟ್ಟು ಸ್ನ್ಯಾಕ್ಸ್ ಮಾಡಿಕೊಂಡೆ. ನಾನು ಒಬ್ಳಿಗೆ ಹಾಕ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ರು. ಸರಿ, ಅವ್ರು ಬರೋವರೆಗೂ ಕಾಯೋದಕ್ಕಾಗಲ್ಲ, ನನಗೆ ತುಂಬ ಹೊಟ್ಟೆ ಹಸಿವು ಅಂತಂದ್ಬಿಟ್ಟು ಇವಾಗ ನಾನು ಒಬ್ಬಳೇ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಟೀ ಜೊತೆ ಈ ಸ್ನ್ಯಾಕ್ಸು ತಿಂತಾಯಿದ್ದೀನಿ. ಸರಿ, ನಾನು ಈ ಸ್ನ್ಯಾಕ್ಸ್ ತಿಂದಾದ್ಮೇಲೆ ಹಾಗೆ ಅಡುಗೆ ಮಾಡಬೇಕಲ್ಲ, ಇನ್ನು ಬೇಗ ಅಡುಗೆ ಮಾಡಬೇಕು. ಪಾಪ ಅವ್ರಿಗೂ ಹೊಟ್ಟೆ ಹಸಿವಾಗಿರುತ್ತೆ. ಸರಿ ಅಂತಂದ್ಬಿಟ್ಟು ನೋಡಿ, ನಾನು ತಂದಿರೋಂಥ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ. ನಾನು ಈ ತಂದಿರೋ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡಿಲ್ಲ, ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಬೇರು ಏನಿರುತ್ತೆ, ಇದು ಮೊಳಕೆ ಅಲ್ವಾ, ಆ ಬೇರು ಸಮೇತನೇ ಹಾಗೆ ನೀಟಾಗಿ ತೊಳೆದು ಹಾಗೆ ಮಾಡ್ಕೊತೀನಿ. ಬೇರಲ್ಲೂ ಸಹ ತುಂಬ 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 ಒಳ್ಳೆಯದು ಫ್ರೆಂಡ್ಸ್. ಅದು ಹೇಳ್ತೀನಿ ಮತ್ತೊಂದು ವಿಡಿಯೋನಲ್ಲಿ. ಇವಾಗ ನೋಡಿ, ಬೇಳೆ ಎಲ್ಲ ತೊಳೆದಿಟ್ಕೊಂಡು ಇವಾಗ ಒಂದು 2 ಸರಿ ತೊಳೆದಿಟ್ಕೊಂಡು ಬೇಳೆನ ಅದಕ್ಕೆ ಸೊಪ್ಪು ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊಪ್ಪನ್ನೆಲ್ಲ ತೊಳೆದು ಇವಾಗ ಅದಕ್ಕೆ ನಮಗೆ ಏನೇನು ಹಾಕಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಮತ್ತು ಒಂದು ಟೊಮೊಟೊ,
ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಒಂದು ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇದಿಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು, ಅದು ಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಕೂಗಿಸ್ಕೊತೀನಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು. ಅವ್ರಿಗೂ ಸಹ ಕಾಫಿ ಟೀ ಅದು ಮಾಡಿದ್ನಲ್ಲ, ಟೀ ಕೊಟ್ಟೆ ಬಿಸಿ ಮಾಡಿ, ಮತ್ತು ಸ್ನ್ಯಾಕ್ಸ್ ಕೊಟ್ಟೆ. ಅವ್ರು ತಿಂತಾಯಿದ್ದಾರೆ. ಸರಿ ಅವ್ರು ಅಷ್ಟರಲ್ಲಿ ತಿನ್ನಲಿ ಅಂದ್ಬಿಟ್ಟು ಇನ್ನೂ ಅಡುಗೆ ಬ್ಯಾಲೆನ್ಸ್ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಅದು ಬೆಂದಿರೋಂಥ ಸೊಪ್ಪನ್ನೆಲ್ಲ ಚೆನ್ನಾಗಿ ಮಸ್ತಿದೆ. ಮಸ್ತಿರೋ ವಿಡಿಯೋ ಏನು ಮಾಡ್ಕೊಂಡಿಲ್ಲ ನಾನು. ಒಗ್ಗರಣೆ ಕೊಡಬೇಕಲ್ಲ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಈರುಳ್ಳಿ, ಒಣಗಿರೋ ಮೆಣಸಿನ್ಕಾಯಿ ಇದಿಷ್ಟು ಕೊಟ್ಟು ಒಗ್ಗರಣೆ ಕೊಟ್ಟೆ. ಸಾಂಬಾರು ಚೆನ್ನಾಗಿತ್ತು, ಪರವಾಗಿಲ್ಲ. ಈ ಕಡೆ ಮೊಟ್ಟೆನೂ ಸಹ ಬೇಕಿಟ್ಟಿದ್ದೀನಿ, ಬರೀ ಸೊಪ್ಪು ಸಾರಲ್ವ ಅಂತಂದ್ಬಿಟ್ಟು. ಆಮೇಲೆ ಈ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಮುದ್ದೆನೂ ಮಾಡ್ಕೊಂಡಿದ್ದೆ. ಇನ್ನೂ ಇಷ್ಟೇ ಫ್ರೆಂಡ್ಸ್. ನೋಡಿ, ಸಾಂಬಾರು, ಮುದ್ದೆ, ಒಂದು ಮೊಟ್ಟೆ, ಇಬ್ರಿಗೂ ಒಂದೊಂದು ಮೊಟ್ಟೆ. ಚೆನ್ನಾಗಿತ್ತು, ಬಿಸಿ ಬಿಸಿ ಇತ್ತು. ಬಿಸಿ ಬಿಸಿ ಮುದ್ದೆಗೂ ಸಾರಿಗೆ ಚೆನ್ನಾಗಿರೋದಕ್ಕೆ ಆಗೋ ಈಗೋ ಒಳಗಡೆ ಹೋಗ್ಬಿಡ್ತು. ಇವತ್ತಿನ ರೆಸಿಪಿ ಇದಿಷ್ಟ ಆಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.